ಗೋಲ್ಡ್ ಸಿಲ್ವರ್ ರೇಟ್ ಕೊಂಚ ಡೌನ್ ಆಗಿದೆ. ಆದರೂ ಕೂಡ ಖರೀದಿದಾರರಲ್ಲಿ ಹೆಚ್ಚಿದೆ ಗೊಂದಲ. ಈಗ ಆಲ್ರೆಡಿ ಖರೀದಿ ಮಾಡಬಹುದಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು ಗೊಂದಲಕ್ಕೀಡಾಗ್ತಾ ಇದ್ದಾರೆ. ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಕೊಂಚ ಡೌನ್ ಆಗಿರುವಂಥದ್ದು. ಈಗಲೇ ಖರೀದಿ ಮಾಡಬೇಕಾ ಅಥವಾ ಬೇಡ ಅಂತ ಹೇಳ್ಬಿಟ್ಟು ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಸದ್ಯ ಹೂಡಿಕೆದಾರರಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,55,000 ರೂಪಾಯಿ. ಬೆಳ್ಳಿ ಬೆಲೆಯಲ್ಲೂ ಕೂಡ ಕೊಂಚ ಇಳಿಕೆ ಆಗಿರುವಂಥದ್ದು. ಕೆಜಿ ಸಿಲ್ವರ್ ಬೆಲೆ 2,50,000 ರೂಪಾಯಿ ಇದೆ. ಗೋಲ್ಡ್ ಸಿಲ್ವರ್ ರೇಟ್ ಕೊಂಚ ಡೌನ್ ಆಗಿರುವಂಥದ್ದು. ಆದರೂ ಕೂಡ ಖರೀದಿದಾರರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಖರೀದಿ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಖರೀದಿ ಮಾಡಬಹುದಾ ಅಥವಾ ಬೇಡವಾ ಅಂತ ಹೇಳಿ ಚಿಂತನೆ ಕೂಡ ನಡೀತಾ ಇದೆ. ಬಿಕಾಸ್ ನಾಳೆ ಅಥವಾ ನಾಡಿದ್ದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತಾ ಇನ್ನೂ ಕೂಡ, ಬಿಕಾಸ್ ಸಿಕ್ಕಾಪಟ್ಟೆ ಸಡನ್ಲಿ ಏರಿಕೆ ಆಗಿರುವಂಥದ್ದು. ಸೊ ಈಗ ಯಾವಾಗ ಡೌನ್ ಆಗ್ತಾ ಬಂತು, ಸೊ ಇನ್ನೂ ಕೂಡ ಡೌನ್ ಆಗುತ್ತಾ, ವೆಯ್ಟ್ ಮಾಡಬೇಕಾ ಅಥವಾ ಈಗಲೇ ಮತ್ತೆ ಬೆಲೆ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು, ಇವಾಗಲೇ ಖರೀದಿ ಮಾಡಿಬಿಡೋಣವಾ ಅನ್ನುವಂಥ ಗೊಂದಲ ಕೂಡ ಸಾಕಷ್ಟು ಇರುವಂಥದ್ದು. ಬಿಕಾಸ್ ಈ ಚಿನ್ನ ಬೆಳ್ಳಿ ದರ ಹಾಗೆಯೇ ಯಾವಾಗ ಏರುತ್ತೆ ಯಾವಾಗ ಇಳಿಯುತ್ತೆ ಒಂದೂ ಕೂಡ ಗೊತ್ತಾಗೋದಿಲ್ಲ. ಇವಾಗ ಏನಾದರೂ ಖರೀದಿ ಮಾಡಿಬಿಟ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೇ ಡೌನ್ ಆಗಿಬಿಟ್ಟಿರುತ್ತೆ. ಖರೀದಿ ಮಾಡಿಲ್ಲ ಅನ್ನೋ ಸಮಯದಲ್ಲಿ ನೆಕ್ಸ್ಟ್ ಡೇನೇ ಸಿಕ್ಕಾಪಟ್ಟೆ ಏರಿಕೆ ಆಗಿಬಿಟ್ಟಿರುತ್ತೆ. ಅಯ್ಯೋ ನಿನ್ನೆನೇ ಖರೀದಿ ಮಾಡಬೇಕಿತ್ತಲ್ವಾ ಅನ್ನುವಂಥ ಮನಸ್ಥಿತಿಗೆ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬೆಟರ್ ಏನಪ್ಪ ಅಂತ ಹೇಳಿದ್ರೆ ಎಷ್ಟು ನಮ್ಮ ಹತ್ರ ಅಮೌಂಟ್ ಇದೆ ಅಷ್ಟಕ್ಕೆ ಈಗಿನ ಬೆಲೆಗೆ ಏನು ಚಿನ್ನ ಬರುತ್ತೆ ಅಷ್ಟನ್ನು ನಾವು ಲಾಕ್ ಮಾಡಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಗೊತ್ತಿಲ್ಲ ಏರಿಕೆ ಮತ್ತೆ ಏರಿಕೆನ ಕಾಣುತ್ತಾ, ಇಳಿಕೆ ಆಗುತ್ತಾ, ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟುತ್ತೆ ಏನೂ ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದಷ್ಟು ಚಿನ್ನದ ತಜ್ಞರು ಹೇಳಿರುವಂತಹ ಮಾಹಿತಿಗಳ ಪ್ರಕಾರ ಬೆಟರ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಚಿನ್ನವನ್ನು ನಮ್ಮ ಹತ್ರ ಇರುವಂತಹ ದುಡ್ಡು ಎಷ್ಟಿದೆ ಅಷ್ಟನ್ನು ಕೊಟ್ಬಿಟ್ಟು ಅವತ್ತಿನ ರೇಟ್ಗೆ, ಅಂದರೆ ಇವತ್ತಿನ ರೇಟ್ ಏನಿದೆ ಆ ರೇಟ್ಗೆ 1,55,000 ರೂಪಾಯಿ ಎಷ್ಟು ಚಿನ್ನ ಬರುತ್ತೆ, ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ ಅಷ್ಟನ್ನು ಲಾಕ್ ಮಾಡಿಸಿದ್ರೆ ಬೆಟರ್ ಅಂತ ಅನಿಸುತ್ತೆ. ಅದಾದ ಟೈಮಲ್ಲಿ ಮತ್ತೆ ಕಮ್ಮಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಚಿನ್ನ ಆ ಥರ ಆ್ಯಡ್ ಮಾಡಿಸ್ತಾ ಫೈನಲೈಸ್ ಮಾಡಿ ನಮಗೇನು ಬೇಕೋ ಅದನ್ನು ಕೊಂಡ್ಕೊಳ್ಳೋದು ಮಾಡಿದ್ರೆ ಉಪಯುಕ್ತವಾಗುತ್ತೆ.